ಜಿಲ್ಲೆಯ ಅಧ್ಯಕ್ಷರು ಗೌರವಾನ್ವಿತರಾದಂಥ ಶ್ರೀ ಗುರುಗಳವರು, ಮಾಜಿ ಸಚಿವರಾದಂಥ ಆಲಪಾತ್ರವರು, ಶಾಸಕ ಮಿತ್ರರಾದಂಥ ಮಾಜಿ ಶಾಸಕರಾದಂಥ ಶಂಕರ ಬೊಮ್ಮಳ್ಳಿ ಅವರು, ಸಂಸದರಾದಂಥ ಶ್ರೀರಾಮಮೂರ್ತಿ ಬಸವರಾಜು, ಡಾಕ್ಟರ್ ಬಸವರಾಜ್ ಅವರು, ಶ್ರೀಮತಿ ಹೇಮಂತ ನಾಯಕ್ ಅವರು, ವಿಧಾನ ಪರಿಷತ್ ಸದಸ್ಯರು, ಎಲ್ಲ ಮಂಡಳದ ಅಧ್ಯಕ್ಷರೇ, ಪದಾಧಿಕಾರಿಗಳು, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಕೊಪ್ಪಳ ಜಿಲ್ಲೆ ನನಗೆ ಬಹಳ ಹತ್ತಿರ. ನಾನು ಚಿಕ್ಕಂದಿನಿಂದಲೇ ಇಲ್ಲಿ ಬರ್ತೇನೆ. ಕೊಪ್ಪಳದ ಮಠಕ್ಕೆ ಹಲವಾರು ಬಾರಿ ಬಂದು ತಾಯಿ ಇಲ್ಲಿಯ ಜನ ಬಹಳ ಮುಗ್ಧರು ಮತ್ತು ಶ್ರಮಜೀವಿಗಳು. ಆದರೆ ಬಹಳಷ್ಟು ಅವಕಾಶಗಳಿಂದ ವಂಚಿತವಾಗಿರುವಂಥದ್ದು. ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ಅಭಿವೃದ್ಧಿಯನ್ನು ಮಾಡಬೇಕು. ಬಹಳ ಮಹತ್ವವಾಗಿರುವಂಥ ಕೈಗಾರಿಕೆಗಳು, ಸ್ಟೀಲ್ ಮಿಲ್ಗಳು ಎಲ್ಲ ಬಂದರೂ ಕೂಡ ನಮ್ಮ ಸ್ಥಳೀಯರ ಬದುಕು ಏನು ಬಹಳ ದೊಡ್ಡ ಪ್ರಮಾಣದಲ್ಲಿ ಸುತ್ತಾಗಿದೆ. ಇನ್ನೊಂದು ಕಡೆ ತುಂಗಭದ್ರಾ ಈ ಜಿಲ್ಲೆಯ ಸುತ್ತಲೂ ಹರಿದರೂ ಕೂಡ ಅದರ ಸದುಪಯೋಗ ಮಾಡಿಕೊಳ್ಳಲು ನಾವು ಯಶಸ್ವಿಯಾಗಿಲ್ಲ. ಹೀಗಾಗಿ ನೀರಾವರಿಯಿಂದ, ಕೈಗಾರಿಕೆಯಿಂದ ವಂಚಿತ ಆಗಿರುವಂತಹ ಜಿಲ್ಲೆಗೆ ನ್ಯಾಯವನ್ನು ಕೊಡಿಸಬೇಕಾದಂತ ಒಂದು ಸಣ್ಣ ಪ್ರಾಮಾಣಿಕ ಪ್ರಯತ್ನ. ಅದು ಈಗ ಹೊಲ ಕೊಡಲು ಶುರು ಮಾಡಿದ್ರೆ ಬರುವಂತ ದಿನಗಳಿಗೆ ಕಾಣುವಂತ ಭಾರತೀಯ ಜನತಾ ಪಕ್ಷ ಕೊಪ್ಪಳದಲ್ಲಿ ವಿಪುಲವಾಗಿರುವಂತಹ ಅವಕಾಶಗಳನ್ನು ಯಾವ ರೀತಿ ಅಭಿವೃದ್ಧಿಯಿಂದ ವಂಚಿತವಾಗಿದ್ದೋ ಅದೇ ರೀತಿ ಭಾರತೀಯ ಜನತಾ ಪಕ್ಷ ರಾಜಕೀಯ ಲಾಭವನ್ನು ತೆಗೆದುಕೊಳ್ಳದೆ ರಾಜಕೀಯದಿಂದಲೂ ಕೂಡ ವಂಚಿತ. ಹೀಗಾಗಿ ಇದರ ಫಲಶ್ರುತಿ ಏನಾಗಿದೆ ಅಂತಂದ್ರೆ, ನಾಯಕತ್ವ ರಾಜ್ಯ ಮಟ್ಟದಲ್ಲಿ ಪ್ರಬಲವಾಗಿ ಬೆಳೆದರೆ ಆ ಭಾಗ ಆ ಕ್ಷೇತ್ರಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ. ಹೀಗಾಗಿ ನಮ್ಮ ಮುಂದೆ ಇರುವಂತದ್ದು ಎರಡು ಸವಾಲು. ಅದು ಈ ಒಂದು ಜಿಲ್ಲೆಯನ್ನ ಸಮಗ್ರವಾಗಿರುವಂತಹ ಅಭಿವೃದ್ಧಿಯನ್ನು ಮಾಡಿ ಸಾಮಾನ್ಯ ಜನರಿಗೂ ಕೂಡ ಉತ್ತಮ ಬದುಕನ್ನು ನಡೆಸುವಂತ ಅವಕಾಶವನ್ನ ನಾವು ಮಾಡಿಕೊಳ್ಳಬೇಕು. ಅದಕ್ಕಾಗಿ ಅಧಿಕಾರ ಬೇಕು. ಅಧಿಕಾರಕ್ಕೆ ಬರಬೇಕಾದ್ರೆ ಈ ಭಾರತೀಯ ಜನತಾ ಪಕ್ಷ ಗೆದ್ದು ಒಂದು ದೃಢವಾಗಿರುವಂತ ಒಂದು ನಾಯಕತ್ವವನ್ನು ಪಡ್ಕೊಂಡು ರಾಜ್ಯದಲ್ಲಿ ನಮ್ಮ ಪಾಲೇನಿದೆ, ನಮ್ಮ ಪಾಲನ್ನ, ನಮ್ಮ ಹಕ್ಕನ್ನ ನಾವು ಪಡ್ಕೊಂಡು ಭಾರತೀಯ ಜನತಾ ಪಕ್ಷ ಗೆಲ್ಲಬೇಕು ಅಂತಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ. ಇವತ್ತು ಕಳೆದ ಕೆಲವು ಚುನಾವಣೆಗಳಲ್ಲಿ ನಮ್ಮ ಸ್ವಯಂಕೃತ ಅಪರಾಧವನ್ನ ನಾವು ಮಾಡಿದ್ದೇವೆ. ನಾವೆಲ್ಲರೂ ಒಪ್ಪಿಕೊಳ್ಳಿ, ಸಮೇತ ಒಪ್ಪಿಕೊಳ್ಳಿ. ನಾವು ಸ್ವಯಂಕೃತ ಅಪರಾಧ ಮಾಡಿದಂತ ಹಿನ್ನೆಲೆಯಲ್ಲಿ ಗೆಲ್ಲುವ ಅವಕಾಶ ಇದ್ರೂ ಕೂಡ, ಜನ ಗೆಲ್ಲಿಸಬೇಕಂತಿದ್ರೂ ಕೂಡ ನಾವು ಗುರಿಯನ್ನು ಆಗಿಲ್ಲ.
ಈಗ ಮತ್ತೆ ಅವಕಾಶ ಬಂದಿದೆ. ನಮ್ಮ ದೊಡ್ಡನಗೌಡರು ಹಾಲಪ್ಪಾಚಾರ್ಯರು ಮನೆ ನಡೆದ ವಿಧಾನ ಪರಿಷತ್ ಚುನಾವಣೆ ಹೇಳಿದ್ರು, ಬಹಳ ದುರ್ದೈವದ ಸಂಖ್ಯೆ ಆಗ್ಬಾರ್ದು, ಖಂಡಿತವಾಗಿ ಆಗ್ಬಾರ್ದು, ನಿಮ್ಮ ಶಿಸ್ತಿನ ಪಕ್ಷದಲ್ಲಿ ನಡೀಬೇಡ ಅಂತ ಅದು ಬೇರೆ ವಿಷಯ. ಆದರೆ ಅದನ್ನೇ ಇಟ್ಕೊಂಡು